ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 7ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 1 ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 18 ಮತ್ತು 19ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 20ರಲ್ಲಿರುವಂತಹ 3 ಪ್ರಶ್ನೆಗಳಿಗೆ ಉತ್ತರಿಸೋಣ. ಮೊದಲನೇ ಪ್ರಶ್ನೆ, ಪ್ರತಿದಿನ 1000 ಕಿಲೋಮೀಟರ್ ಪ್ರಯಾಣಿಸಿದರೆ ನಿಮ್ಮ ಜೀವಮಾನದಲ್ಲಿ ಸೂರ್ಯನನ್ನು ತಲುಪಬಹುದೇ ಎಂಬುದನ್ನು ಕಂಡುಹಿಡಿಯಿರಿ. ಹಿಂದಿನ ಅಭ್ಯಾಸದಲ್ಲಿ ಭೂಮಿ ಮತ್ತು ಸೂರ್ಯನ ದೂರವನ್ನು ಓದಿರುವಿರಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿದಿನ 1000 ಕಿಲೋಮೀಟರ್ ಅನ್ನು ನಾವು ಪ್ರಯಾಣಿಸಿದಾಗ ನಮ್ಮ ಜೀವಮಾನದಲ್ಲಿ ಸೂರ್ಯನನ್ನು ತಲುಪಬಹುದೇ ಎಂದು ಕಂಡುಹಿಡಿಯಬೇಕು. ಇಲ್ಲಿ ಜೀವಮಾನದ ಅವಧಿಯನ್ನಾಗಿ ನಾವು 100 ವರ್ಷ ಎಂದು ತೆಗೆದುಕೊಳ್ಳೋಣ ಮತ್ತು ನಾವು ಸೂರ್ಯ ಮತ್ತು ಭೂಮಿಗಿರುವಂತಹ ದೂರವನ್ನು ಕೂಡ ಇಲ್ಲಿ ತೆಗೆದುಕೊಳ್ಳಬೇಕು. ಬರೆಯಿರಿ. ಜೀವಮಾನದ ಅವಧಿಯನ್ನು 100 ವರ್ಷ ಎಂದು ಊಹಿಸೋಣ. ಇಲ್ಲಿ ಜೀವಮಾನದ ಅವಧಿಯನ್ನು ನಾವು 100 ವರ್ಷ ಎಂದು ಊಹಿಸುತ್ತಿದ್ದೇವೆ. 1 ವರ್ಷದಲ್ಲಿ ಪ್ರಯಾಣಿಸಿದ ದೂರವನ್ನು ಮೊದಲು ಕಂಡುಹಿಡಿಯೋಣ. 1 ವರ್ಷದಲ್ಲಿ ನೀವು ನೋಡಬಹುದು 365 ದಿನಗಳಿರುತ್ತವೆ. ಆದ್ದರಿಂದ ಒಂದು ದಿನದಲ್ಲಿ 1000 ಕಿಲೋಮೀಟರ್ ಅನ್ನು ಪ್ರಯಾಣಿಸಿದರೆ 365 ದಿನಗಳಲ್ಲಿ ಎಷ್ಟು ಸಾವಿರ ಕಿಲೋಮೀಟರ್ ಪ್ರಯಾಣಿಸಬಹುದು ಎಂದು ನಾವು ಈಗ ಕಂಡುಹಿಡಿಯಬೇಕು. ಆದ್ದರಿಂದ ಒಂದು ದಿನದಲ್ಲಿ ಪ್ರಯಾಣಿಸುವ ದೂರಕ್ಕೆ ನಾವು 1 ವರ್ಷದಲ್ಲಿರುವಂತಹ ದಿನಗಳ ಸಂಖ್ಯೆಯನ್ನು ಗುಣಿಸೋಣ. 365 ಗುಣಿಸು 1000. ಇಲ್ಲಿ 365 ಗುಣಿಸು 1 365. 3 ಸೊನ್ನೆಗಳಿವೆ. 3 ಸೊನ್ನೆಗಳನ್ನು ಗುಣಲಬ್ಧದಲ್ಲಿ ಇರಿಸಬೇಕು. 3,65,000 ಕಿಲೋಮೀಟರ್ ಆಗಿದೆ. ಇದು 1 ವರ್ಷದಲ್ಲಿ ಪ್ರಯಾಣಿಸಿದ ದೂರ. ಈಗ ನಾವು 100 ವರ್ಷದಲ್ಲಿ ಎಷ್ಟು ದೂರ ಪ್ರಯಾಣಿಸಬಹುದು ಎಂದು ನೋಡೋಣ. ಆದ್ದರಿಂದ 100 ವರ್ಷದಲ್ಲಿ ಪ್ರಯಾಣಿಸಿದ ದೂರ ಈಗ 1 ವರ್ಷದಲ್ಲಿ ಪ್ರಯಾಣಿಸಿದ ದೂರಕ್ಕೆ ನಾವು 100ರಿಂದ ಗುಣಿಸಿದಾಗ 100 ವರ್ಷಗಳಲ್ಲಿ ಪ್ರಯಾಣಿಸಿದ ದೂರವನ್ನು ಕಂಡುಹಿಡಿಯಬಹುದಾಗಿದೆ. 3,65,000 ಗುಣಿಸು 100. ಇಲ್ಲಿ 365 ಗುಣಿಸು 1 365. 3,65,000ದಲ್ಲಿ 3 ಸೊನ್ನೆ ಇದೆ. 100ರಲ್ಲಿ 2 ಸೊನ್ನೆ. ಒಟ್ಟು 5 ಸೊನ್ನೆಗಳನ್ನು ಈಗ ನೀವು ಗುಣಲಬ್ಧದಲ್ಲಿ ಇರಿಸಬೇಕಾಗಿದೆ. ಆದ್ದರಿಂದ 3,65,00,000 ಕಿಲೋಮೀಟರ್ ಆಗಿದೆ. ಭೂಮಿಯಿಂದ ಸೂರ್ಯನಿಗಿರುವ ದೂರವನ್ನು ಈಗ ನಾವು ಬರೆಯಬೇಕು. ಭೂಮಿಯಿಂದ ಸೂರ್ಯನಿಗಿರುವ ದೂರ 14.7 ಕೋಟಿ ಕಿಲೋಮೀಟರ್ಗಳು. ಇಲ್ಲಿ ನೀವು ಸರಿಯಾಗಿ ನೋಡಿಕೊಳ್ಳಿ. ಭೂಮಿಯಿಂದ ಸೂರ್ಯನಿಗಿರುವ ದೂರ 14.7 ಕೋಟಿ ಕಿಲೋಮೀಟರ್ಗಳಾಗಿದೆ. ಆದರೆ ನಾವು 100 ವರ್ಷದ ಜೀವಿತಾವಧಿಯಲ್ಲಿ 3,65,000 ಕಿಲೋಮೀಟರ್ನಷ್ಟೇ ತಲುಪಲು ಸಾಧ್ಯವಾಗಿದೆ. ಅದು ಕೂಡ ಒಂದು ದಿನದಲ್ಲಿ 1,000 ಕಿಲೋಮೀಟರ್ ಅನ್ನು ಪ್ರಯಾಣಿಸಿದರೂ ಕೂಡ ನಾವು 3,65,00,000 ಕಿಲೋಮೀಟರ್ಗಳನ್ನು ಮಾತ್ರ ಪ್ರಯಾಣಿಸಬಹುದಾಗಿದೆ. ಆದ್ದರಿಂದ 100 ವರ್ಷದ ಜೀವಿತಾವಧಿಯಲ್ಲಿ ಸೂರ್ಯನನ್ನು ತಲುಪಲು ಸಾಧ್ಯವಿಲ್ಲ ಎಂದು ಬರೆದುಕೊಳ್ಳಿ. ಎರಡನೇ ಪ್ರಶ್ನೆ, ಅಗತ್ಯವಾದ ಸೂಕ್ತ ಊಹೆಗಳನ್ನು ಮಾಡಿ ಮತ್ತು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಎ ಪ್ರಶ್ನೆ, ಒಂದು ಪೇಪರ್ ಹಾಳೆ 5 ಗ್ರಾಂ ತೂಗಿದರೆ 1,00,000 ಪೇಪರ್ ಹಾಳೆಗಳನ್ನು ಒಮ್ಮೆಲೆ ನೀವು ಎತ್ತಬಹುದೇ ಎಂದು ಕೇಳುತ್ತಿದ್ದಾರೆ. ಇಲ್ಲಿ ಒಂದು ಪೇಪರ್ ಹಾಳೆಯ ತೂಕವನ್ನು 5 ಗ್ರಾಂ ಎಂದು ಕೊಡಲಾಗಿದೆ. 1,00,000 ಪೇಪರ್ ಹಾಳೆಗಳನ್ನು ನಾವು ಒಮ್ಮೆಲೆ ಎತ್ತಬಹುದೇ ಎಂದು ನೋಡುವಾಗ 1,00,000 ಪೇಪರ್ ಹಾಳೆಗಳು ಎಷ್ಟು ಕೆಜಿ ಅಥವಾ ಎಷ್ಟು ಗ್ರಾಂಗಳಲ್ಲಿ ಇವೆ ಎಂದು ನಾವು ಮೊದಲು ಕಂಡುಹಿಡಿಯೋಣ. ಒಂದು ಕಾಗದದ ತೂಕ 5 ಗ್ರಾಂ ಎಂದು ಕೊಡಲಾಗಿದೆ. ಬರೆದುಕೊಳ್ಳಿ. ಒಂದು ಕಾಗದದ ತೂಕ 5 ಗ್ರಾಂ. ಆದ್ದರಿಂದ 1,00,000 ಹಾಳೆಯ ತೂಕ 1,00,000 ಹಾಳೆಯ ತೂಕವನ್ನು ನಾವು ಮಾಡುವಾಗ ಇಲ್ಲಿ ಒಂದು ಹಾಳೆಯ ತೂಕಕ್ಕೆ 1,00,000ದಿಂದ ಗುಣಿಸಬೇಕು. 1,00,000 ಗುಣಿಸು 5 5,00,000 ಗ್ರಾಂ ಬಂದಿದೆ. 1,00,000 ಹಾಳೆಯ ತೂಕ 5,00,000 ಗ್ರಾಂ. 5,00,000 ಗ್ರಾಂ ಎಂದರೆ ಎಷ್ಟು ಕಿಲೋ ಎಂದು ನಾವು ಕಂಡುಹಿಡಿಯಬೇಕು. ಆದ್ದರಿಂದ ಈಗ ಕಿಲೋಗ್ರಾಂಗೆ ನಾವು 5,00,000 ಗ್ರಾಮನ್ನು ಪರಿವರ್ತಿಸೋಣ. ಕಿಲೋಗ್ರಾಂಗೆ ಪರಿವರ್ತಿಸಿದಾಗ ಇಲ್ಲಿ 1 ಕೆಜಿಗೆ 1,000 ಗ್ರಾಂ ಎಂದು ನೀವು ಕಲಿತಿದ್ದೀರಿ. 5,00,000 ಗ್ರಾಂಗೆ 1,000ದಿಂದ ಭಾಗಿಸೋಣ. ಆಗ ನಾವು 5,00,000 ಗ್ರಾಂ ಎಂದರೆ ಎಷ್ಟು ಕೆಜಿ ಎಂದು ಕಂಡುಹಿಡಿಯಬಹುದು. 5,00,000 ಡಿವೈಡೆಡ್ ಬೈ 1,000. 3 ಸೊನ್ನೆ 3 ಸೊನ್ನೆ. 1,000ದಲ್ಲಿರುವಂತಹ 3 ಸೊನ್ನೆ, 5,00,000ದಲ್ಲಿರುವಂತಹ 3 ಸೊನ್ನೆಯನ್ನು ನೀವು ಕ್ಯಾನ್ಸಲ್ ಮಾಡಿದಾಗ ಉಳಿದಿರುವಂತಹ ಉತ್ತರ 500 ಬರುತ್ತದೆ. ಆದ್ದರಿಂದ 500 ಕೆಜಿ ಎಂದು ನೀವು ಪರಿಗಣಿಸಬೇಕು. 1,00,000 ಹಾಳೆಯ ತೂಕ 500 ಕೆಜಿ ಆಗುತ್ತದೆ. ಇಲ್ಲಿ ಆದ್ದರಿಂದ ಒಂದು ಬಾರಿ 1,00,000 ಹಾಳೆಯನ್ನು ಅಂದರೆ 500 ಕೆಜಿ ಎತ್ತಲು ಸಾಧ್ಯವಿಲ್ಲ. ಆದ್ದರಿಂದ ಕೊನೆಯದಾಗಿ ಹೇಳಿಕೆಯನ್ನು ಬರೆಯಬೇಕು. ಒಂದು ಬಾರಿ 1,00,000 ಹಾಳೆಯನ್ನು ಬ್ರಾಕೆಟ್ನಲ್ಲಿ 500 ಕೆಜಿ ಎಂದು ಬರೆದುಕೊಳ್ಳಿ. ಎತ್ತಲು ಸಾಧ್ಯವಿಲ್ಲ.
ಬಿ ಪ್ರಶ್ನೆ, ಪ್ರಪಂಚದಾದ್ಯಂತ ಪ್ರತಿ ನಿಮಿಷಕ್ಕೆ 250 ಮಕ್ಕಳು ಜನಿಸಿದರೆ ಒಂದು ದಿನದಲ್ಲಿ 1 ಮಿಲಿಯನ್ ಮಕ್ಕಳು ಜನಿಸಬಹುದೇ ಎಂದು ಕೇಳುತ್ತಿದ್ದಾರೆ. ಈಗ ನಾವು ಒಂದು ದಿನದಲ್ಲಿ 24 ಗಂಟೆಗಳಿರುತ್ತದೆ. ಪ್ರತಿ ನಿಮಿಷಕ್ಕೆ 250 ಮಕ್ಕಳು ಜನಿಸುತ್ತಿದ್ದಾರೆ. ಈಗ ನಾವು ಮೊದಲನೆಯದಾಗಿ ಒಂದು ಗಂಟೆಯಲ್ಲಿ 60 ನಿಮಿಷಗಳಿರುತ್ತವೆ. ಆದ್ದರಿಂದ 60 ನಿಮಿಷ. ಅದೇ ರೀತಿಯಾಗಿ ಒಂದು ದಿನದಲ್ಲಿ ನಾವು ಎಷ್ಟು ನಿಮಿಷಗಳನ್ನು ಪಡೆಯುತ್ತೇವೆ ಎಂದು ಮೊದಲು ಲೆಕ್ಕ ಮಾಡಿ ನಂತರ ಆ ನಿಮಿಷಕ್ಕೆ 250ರಿಂದ ಗುಣಿಸಬೇಕಾಗಿದೆ. ಒಂದು ನಿಮಿಷಕ್ಕೆ ಜನಿಸುವ ಮಕ್ಕಳ ಸಂಖ್ಯೆ 250 ಎಂದು ಬರೆದುಕೊಳ್ಳಿ. ಆದ್ದರಿಂದ ಒಂದು ಗಂಟೆಗೆ ಜನಿಸುವ ಮಕ್ಕಳ ಸಂಖ್ಯೆ, ಒಂದು ಗಂಟೆಗೆ ಜನಿಸುವಂತಹ ಮಕ್ಕಳ ಸಂಖ್ಯೆಯನ್ನು ಕಂಡುಹಿಡಿಯುವಾಗ ನಾವು ಒಂದು ಗಂಟೆಗೆ 60 ನಿಮಿಷಗಳು. ಆದ್ದರಿಂದ ಒಂದು ನಿಮಿಷದಲ್ಲಿ ಹುಟ್ಟುವಂತಹ ಮಕ್ಕಳ ಸಂಖ್ಯೆ ಅಥವಾ ಜನಿಸುವಂತಹ ಮಕ್ಕಳ ಸಂಖ್ಯೆ 250 ಇದೆ. ಅದಕ್ಕೆ ನಾವು 60ರಿಂದ ಗುಣಿಸಬೇಕು. 60 ಎನ್ನುವುದು ಒಂದು ಗಂಟೆಯಲ್ಲಿರುವಂತಹ ನಿಮಿಷಗಳ ಸಂಖ್ಯೆಯಾಗಿದೆ. ಬ್ರ್ಯಾಕೆಟ್ನಲ್ಲಿ ಒಂದು ಗಂಟೆ = 60 ನಿಮಿಷ ಎಂದು ಬರೆದುಕೊಳ್ಳಿ. 25 ಆರ್ಲೆ 150. 2 ಸೊನ್ನೆಗಳಿವೆ. 2 ಸೊನ್ನೆಗಳನ್ನು ನೀವು 150ರ ಮುಂದೆ ಇರಿಸಿರಿ. ಆದ್ದರಿಂದ ಒಂದು ಗಂಟೆಗೆ ಜನಿಸುವಂತಹ ಮಕ್ಕಳ ಸಂಖ್ಯೆ 15,000 ಬಂದಿದೆ. 15,000 ಎಂದು ಬರೆಯಿರಿ. ಆದ್ದರಿಂದ ಒಂದು ದಿನಕ್ಕೆ ಜನಿಸುವ ಮಕ್ಕಳ ಸಂಖ್ಯೆ, ಒಂದು ದಿನದಲ್ಲಿ 24 ಗಂಟೆಗಳಿರುತ್ತವೆ. ಆದ್ದರಿಂದ ನಾವು ಈಗ ಒಂದು ಗಂಟೆಯಲ್ಲಿ ಜನಿಸುವಂತಹ ಮಕ್ಕಳ ಸಂಖ್ಯೆಗೆ 24ರಿಂದ ಗುಣಿಸಬೇಕು. 24 ಎನ್ನುವುದು ಒಂದು ದಿನದಲ್ಲಿರುವಂತಹ ಗಂಟೆಗಳ ಸಂಖ್ಯೆಯಾಗಿದೆ. ಒಂದು ಗಂಟೆಯಲ್ಲಿ ಜನಿಸುವಂತಹ ಮಕ್ಕಳ ಸಂಖ್ಯೆ 15,000 ಗುಣಿಸು ಒಂದು ದಿನದಲ್ಲಿರುವಂತಹ ಗಂಟೆಗಳು 24 ಗುಣಿಸಿರಿ. ಗುಣಿಸಿದಾಗ ಇಲ್ಲಿ 15ಅನ್ನು 24ರಿಂದ ಗುಣಿಸಿದಾಗ 360 ಬರುತ್ತದೆ. 3 ಸೊನ್ನೆಗಳಿವೆ. 15,000ದಲ್ಲಿರುವಂತಹ 3 ಸೊನ್ನೆಯನ್ನು ನಾವು ಗುಣಲಬ್ಧದಲ್ಲಿ ಇರಿಸಬೇಕು. 3,60,000 ಬಂದಿದೆ. ಒಂದು ದಿನದಲ್ಲಿ 1 ಮಿಲಿಯನ್ ಮಕ್ಕಳು ಜನಿಸಬಹುದೇ ಎಂದು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಒಂದು ದಿನದಲ್ಲಿ ಜನಿಸುವಂತಹ ಮಕ್ಕಳ ಸಂಖ್ಯೆ 3,60,000 ಆದ್ದರಿಂದ ಇಲ್ಲ, ಒಂದು ದಿನದಲ್ಲಿ 1 ಮಿಲಿಯನ್ ಮಕ್ಕಳು ಜನಿಸಲು ಸಾಧ್ಯವಿಲ್ಲ ಎಂದು ಬರೆದುಕೊಳ್ಳಿ. 1 ಮಿಲಿಯನ್ ಎಂದರೆ 10 ಲಕ್ಷ ಎಂದು ಅರ್ಥ. ಆದ್ದರಿಂದ ಇಲ್ಲಿ 1 ಮಿಲಿಯನ್ ಮಕ್ಕಳು ಜನಿಸಲು ಸಾಧ್ಯವಿಲ್ಲ ಎಂದು ನೀವು ಕೊನೆಯದಾಗಿ ಒಂದು ಹೇಳಿಕೆಯನ್ನು ಬರೆಯಬೇಕು. ಸಿ ಪ್ರಶ್ನೆ, ಒಂದು ದಿನದಲ್ಲಿ 1 ಮಿಲಿಯನ್ ನಾಣ್ಯಗಳನ್ನು ಎಣಿಸಬಲ್ಲಿರ? ಪ್ರತಿ ಸೆಕೆಂಡ್ಗೆ ಒಂದು ನಾಣ್ಯವನ್ನು ಎಣಿಸಬಹುದು ಎಂಬುದಾಗಿ ಊಹಿಸಿ ಎಂದು ಕೊಡಲಾಗಿದೆ. ಒಂದು ದಿನದಲ್ಲಿ 1 ಮಿಲಿಯನ್ ನಾಣ್ಯಗಳನ್ನು ಎಣಿಸಬಹುದೇ ಎಂದು ಕೊಟ್ಟಿದ್ದಾರೆ. ಪ್ರತಿ ಸೆಕೆಂಡ್ಗೆ ನಾವು ಒಂದು ನಾಣ್ಯವನ್ನು ಎಣಿಸಿದಾಗಿಯೂ ಕೂಡ 1 ಮಿಲಿಯನ್ ನಾಣ್ಯಗಳನ್ನು ಎಣಿಸಬಹುದೇ ಎಂದು ಕಂಡುಹಿಡಿಯೋಣ. ಬರೆಯಿರಿ. ಒಂದು ಸೆಕೆಂಡ್ಗೆ ಒಂದು ನಾಣ್ಯ ಎಣಿಸಿದರೆ ಈಗ ನಾವು ಒಂದು ದಿನದಲ್ಲಿ ಇರುವಂತಹ ಸೆಕೆಂಡುಗಳ ಸಂಖ್ಯೆಯನ್ನು ಕಂಡುಹಿಡಿಯೋಣ. ಒಂದು ದಿನದಲ್ಲಿ ಇರುವ ಸೆಕೆಂಡುಗಳು ಒಂದು ನಿಮಿಷಕ್ಕೆ 60 ಸೆಕೆಂಡುಗಳು. ಆದ್ದರಿಂದ 60 ಸೆಕೆಂಡ್ ಎಂದು ಬರೆದುಕೊಳ್ಳಿ. ಗುಣಿಸು ಒಂದು ಗಂಟೆಯಲ್ಲಿ 60 ನಿಮಿಷಗಳಿರುತ್ತವೆ. ಗುಣಿಸು 60 ನಿಮಿಷ ಎಂದು ಬರೆಯಿರಿ. ಮತ್ತು ಒಂದು ದಿನದಲ್ಲಿರುವಂತಹ ಗಂಟೆಗಳ ಸಂಖ್ಯೆ 24. ಆದ್ದರಿಂದ ನಾವು ಗುಣಿಸು 24 ಎಂದು ತೆಗೆದುಕೊಂಡಿದ್ದೇವೆ. ಒಂದು ನಿಮಿಷದಲ್ಲಿರುವ ಸೆಕೆಂಡ್ಗಳ ಸಂಖ್ಯೆ, ಒಂದು ಗಂಟೆಯಲ್ಲಿರುವ ನಿಮಿಷಗಳ ಸಂಖ್ಯೆ ಮತ್ತು ಒಂದು ದಿನದಲ್ಲಿರುವಂತಹ ಗಂಟೆಗಳ ಸಂಖ್ಯೆ, ಈ ಮೂರನ್ನು ಕೂಡ ನಾವು ಈಗ ಗುಣಿಸಿದಾಗ ಒಂದು ದಿನದಲ್ಲಿ ಇರುವಂತಹ ಸೆಕೆಂಡುಗಳ ಸಂಖ್ಯೆಯನ್ನು ಕಂಡುಹಿಡಿಯಬಹುದಾಗಿದೆ. 60 × 60 × 24. ಇಲ್ಲಿ ಈ ಮೂರು ಸಂಖ್ಯೆಗಳನ್ನು ಗುಣಿಸಿದಾಗ ಬರುವಂತಹ ಗುಣಲಬ್ಧ 86,400 ಬಂದಿದೆ. ಆದ್ದರಿಂದ ಒಂದು ದಿನದಲ್ಲಿ 86,400 ನಾಣ್ಯಗಳನ್ನು ಎಣಿಸಲು ಸಾಧ್ಯ. ಒಂದು ಸೆಕೆಂಡ್ಗೆ ಒಂದು ನಾಣ್ಯದಂತೆ ನಾವು ಎಣಿಸುತ್ತಾ ಹೋದಾಗ ಒಂದು ದಿನದಲ್ಲಿ 86,400 ನಾಣ್ಯಗಳನ್ನು ಮಾತ್ರ ಎಣಿಸಬಹುದಾಗಿದೆ. 1 ಮಿಲಿಯನ್ ನಾಣ್ಯವನ್ನು ಎಣಿಸಲು ಸಾಧ್ಯವಿಲ್ಲ. 1 ಮಿಲಿಯನ್ ನಾಣ್ಯ ಎಂದರೆ 10 ಲಕ್ಷ ನಾಣ್ಯಗಳು. ಆದ್ದರಿಂದ ಕೊನೆಯದಾಗಿ 1 ಮಿಲಿಯನ್ ಬ್ರಾಕೆಟ್ನಲ್ಲಿ 10 ಲಕ್ಷ ಎಂದು ಬರೆದುಕೊಳ್ಳಿ. ನಾಣ್ಯಗಳನ್ನು ಎಣಿಸಲು ಸಾಧ್ಯವಿಲ್ಲ ಎಂದು ನೀವು ಬರೆಯಬೇಕು. ಮೂರನೇ ಪ್ರಶ್ನೆ ನೋಡಿ. ಇಂತಹ ಇನ್ನೂ ಹಲವು ವಿನೋದದ ಪ್ರಶ್ನೆಗಳನ್ನು ಯೋಚಿಸಿ, ಸೃಜಿಸಿ ಅವುಗಳನ್ನು ನಿಮ್ಮ ತರಗತಿಯಲ್ಲಿ ಹಂಚಿಕೊಳ್ಳಿ. ಇದು ಚಟುವಟಿಕೆಯಾಗಿದೆ. ಉತ್ತರವನ್ನು ಬರೆಯುವಂತಹ ಅವಶ್ಯಕತೆ ಇಲ್ಲ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 20ರಲ್ಲಿರುವಂತಹ 3 ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 20ರಲ್ಲಿರುವಂತಹ ಕಂಡುಹಿಡಿಯಿರಿ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 7ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್
7ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.